ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಿನಲ್ಲಿ ವಂದಿಸ್ತೇನೆ. ಈ ರೀತಿಯಾಗಿ ಆತ್ಮಿಕ ಬೆಳವಣಿಗೆ ಎಂಬಂಥ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರನ್ನೂ ಕೂಡ ಭೇಟಿ ಮಾಡೋದಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ನಾನು ನಂಬ್ತೀನಿ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವಾಗಿದೆ ಎಂಬುದಾಗಿ. ಸೊ ಆ ರೀತಿಯಲ್ಲಿ ಇರುವುದಾದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಯಪಡಿಸ್ರಿ. ಪ್ರಾರ್ಥನೆ ಕೋರಿಕೆಗಳಿದ್ದಲ್ಲಿ ದಯಮಾಡಿ ಈ ಒಂದು ಕೆಳಗೆ ಬರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಖಂಡಿತವಾಗಿ ನಿಮಗಾಗಿ ಪ್ರಾರ್ಥಿಸ್ತೇವೆ. ಸರಿ, ನಾವು ಆತ್ಮಿಕ ಬೆಳವಣಿಗೆ ಎಂಬಂಥ ಈ ಒಂದು ವಿಚಾರವನ್ನು ಕಲಿಯುವುದಕ್ಕೆ ಪ್ರಾರಂಭಿಸಿ ಅನೇಕ ವಿಷಯಗಳನ್ನ ನಾವು ಕಲಿತಾ ಬರ್ತಾ ಇದ್ದೇವೆ. ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳೇನು ಅಂತ ನೋಡಿದ್ವಿ. ಆತ್ಮಿಕ ಬೆಳವಣಿಗೆಯ ಹಂತಗಳು ಮತ್ತು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳೇನು ಅನ್ನೋದನ್ನು ಅನೇಕ ತಡೆಗಳನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಈ ದಿವಸವೂ ನಾವು ಮತ್ತೊಂದು ತಡೆಯನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆ ತಡೆ ಏನಂತ ಹೇಳಿದ್ರೆ, ನಮ್ಮ ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂತಹ ತಡೆಯಲ್ಲಿ ಒಂದು ಅಪಾಯದ ಎಚ್ಚರಿಕೆಯನ್ನು ಅರಿಯದೇ ಇರುವಂಥದ್ದೇ ಆತ್ಮಿಕ ಬೆಳವಣಿಗೆಗೆ ಒಂದು ತಡೆಯಾಗಿದೆ. ಆತ್ಮಿಕ ಬೆಳವಣಿಗೆಯಲ್ಲಿ ನಮಗೆ ಕೆಲವು ಅಪಾಯದ ಎಚ್ಚರಿಕೆಗಳಿವೆ. ಸತ್ಯವೇದ ಕೆಲವು ಸಂಗತಿಯಲ್ಲಿ ಕೆಲವು ಅಪಾಯದ ಎಚ್ಚರಿಕೆಯನ್ನು ಕೊಡ್ತದೆ. ಆ ಎಚ್ಚರಿಕೆಯನ್ನು, ಆ ವಾರ್ನಿಂಗ್ಸನ್ನು ತೆಗೆದುಕೊಳ್ಳದಿದ್ದರೆ ಆತ್ಮಿಕವಾಗಿ ಬೆಳೆಯೋದರಲ್ಲಿ ಮಾತ್ರ ಅಲ್ಲದೆ ರಕ್ಷಣೆಯನ್ನೇ ಕಳ್ಕೊಳ್ಳಬೇಕಾದ ಒಂದು ಸಂಭವ, ಒಂದು ಸ್ಥಿತಿಗೆ ನಾವು ಬರಬೇಕಾಗ್ತದೆ. ಬೈಬಲ್, ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ, ಬೈಬಲ್ ನಮಗೊಂದು ಒಳ್ಳೆಯ ಒಂದು ಸೂಚನೆಗಳನ್ನ ಕೊಡ್ತಕ್ಕಂಥ ಒಂದು ಪುಸ್ತಕ, ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಪುಸ್ತಕ ಮತ್ತು ಅನೇಕ ಎಚ್ಚರಿಕೆಗಳನ್ನ ಕೂಡ ನಮಗೆ ಕೊಡ್ತದೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಎಚ್ಚರಿಕೆಗಳು ನಮಗೆ ಬರೆಯಲ್ಪಟ್ಟದೆ. ನಮ್ಮನ್ನು ಉಪದೇಶಿಸುವುದಕ್ಕೋಸ್ಕರವಾಗಿಯೇ ದೇವರದನ್ನೆಲ್ಲವನ್ನು ಬರೆಸಿಟ್ಟಿದ್ದಾನೆ. ಅನೇಕ ಎಚ್ಚರಿಕೆಗಳು, ಅನೇಕ ವ್ಯಕ್ತಿಗತವಾದ ಉದಾಹರಣೆಗಳನ್ನ ದೇವರು ನಮಗೆ ಬರೆಸಿಟ್ಟಿದ್ದಾನೆ. ಸರಿ, ಈಗ ನಾವು ಈ ಅಪಾಯದ ಎಚ್ಚರಿಕೆಗಳನ್ನ ಧ್ಯಾನಿಸುವಂತೆ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಪುಸ್ತಕ ಇಬ್ರಿಯರಿಗೆ ಬರೆದ ಪತ್ರಿಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನು ಯಾರೆಂಬುದಾಗಿ ತಿಳಿದಿಲ್ಲ ಅಥವಾ ಅನಾಮಧೇಯನು, ಅನ್ನೋನ್ ಪರ್ಸನ್ ಎಂಬುದಾಗಿ ಹೇಳಲ್ಪಡ್ತದೆ. ಮತ್ತು ಕೆಲವು ಪಂಡಿತರುಗಳು, ಕೆಲವು ಸ್ಕಾಲರ್ಸ್ ಹೇಳುವಂಥ ಒಂದು ವಿಷಯ, ಪೌಲನು ಬರೆದಿರಬಹುದು ಎಂಬುದಾಗಿ ಅದನ್ನು ಶಂಕಿಸಲಾಗ್ತದೆ. ಇರಲಿ, ನಾವು ಇದರಲ್ಲಿ ಬರೆಯಲ್ಪಟ್ಟಂತಹ ಅಪಾಯದ ಎಚ್ಚರಿಕೆಗಳನ್ನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯಾಕಂದರೆ ನಮಗೆ ಈ ವಾರ್ನಿಂಗ್ಸ್ ಇಲ್ಲದೇ ಇದ್ದರೆ, ಈ ಎಚ್ಚರಿಕೆ ನಮಗಿಲ್ಲದಿದ್ದರೆ ನಾವು ಅಪಾಯವನ್ನು ಹಾದು ಹೋಗಬೇಕಾಗ್ತದೆ. ಆ ಅಪಾಯ ನಮಗೆ ಸಂಭವಿಸಿ ಬಿಡ್ತದೆ. ಸತ್ಯವೇದದಲ್ಲಿ ಅನೇಕ ರೀತಿಯಾದ ಅಪಾಯಗಳಿದೆ. ಯೇಸು ಕ್ರಿಸ್ತನು ಕೂಡ ಎಚ್ಚರಿಕೆ ಎಂಬುದಾಗಿ ಅನೇಕ ಬಾರಿ ಹೇಳಿರೋದು ನಾವು ನೋಡ್ತೇವೆ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 24ನೇ ವಚನ ಅನಿಸುತ್ತೆ. ಅದನ್ನು ತೆಗೆದುಕೊಳ್ಳೋಣ. 4:24 ಮಾರ್ಕ 4:24ನೇ ವಚನ, ಅದನ್ನು ನಾವು ನೋಡೋಣ. ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಹೀಗೆ ಯೇಸು ಕ್ರಿಸ್ತನು ಕೂಡ ಎಚ್ಚರಿಕೆಯನ್ನು ಕೊಟ್ಟಿರೋದು ಉಂಟು. ಶೋಧನೆಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಎಚ್ಚರಿಕೆ. ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆ. ಸೊ ಹೀಗೆ ಯೇಸು ಸ್ವಾಮಿ ತಿರುಗಿ ಎಚ್ಚರಿಕೆಯನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಹಾಗೆ ಈ ಇಬ್ರಿಯ ಗ್ರಂಥಕರ್ತನು ಕೆಲವು ಎಚ್ಚರಿಕೆಗಳನ್ನ ನಮಗೆ ಕೊಡುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸೊ ಆ ಎಚ್ಚರಿಕೆ ಕುರಿತಾಗಿ ನಾವು ಧ್ಯಾನಿಸೋಣ. ಎಚ್ಚರಿಕೆ ನಮಗೆ ಇಲ್ಲದಿದ್ದರೆ, ನಾನು ಆಗಲೇ ಹೇಳಿದಾಗ, ಅಪಾಯಕ್ಕೆ ನಾವು ಸಿಲುಕಿಕೊಳ್ತೇವೆ. ಎಚ್ಚರಿಕೆಯ ಫಲಕಗಳನ್ನು, ಬೋರ್ಡ್ಗಳನ್ನು ನಾವು ಅನೇಕ ಭಾಗಗಳನ್ನ ನೋಡ್ತೀವಿ. ರೈಲಿನ ಹಳಿಗಳ ಬಳಿಯಲ್ಲಿ ನಾವು ನೋಡ್ತೀವಿ. ಎಲೆಕ್ಟ್ರಿಕ್ ರೈಲಿನ ಬಳಿಗಳಲ್ಲಿ, ಮೆಟ್ರೋ ರೈಲ್ ಸ್ಟೇಷನಲ್ಲಿ ನಾವು ಅದನ್ನು ನೋಡ್ತೀವಿ. ಮತ್ತು ಎತ್ತರವಾದ ಕಟ್ಟಡಗಳ ಬಳಿಯಲ್ಲಿ ನಾವು ನೋಡ್ತೇವೆ. ಮತ್ತು ಹೈಟೆನ್ಷನ್ ಇರ್ತಕ್ಕಂಥ ಜಾಗಗಳಲ್ಲಿ, ಮತ್ತು ಆಳವಾದ ಪ್ರಪಾತ ಇರ್ತಕ್ಕಂಥ ಒಂದು ಜಾಗದಲ್ಲಿ, ಮತ್ತು ತುಂಬ ಸುಳಿ ಇರ್ತಕ್ಕಂಥ, ತುಂಬ ಎಳೆತ ಇರ್ತಕ್ಕಂಥ ನೀರಿನ ಬಳಿಯಲ್ಲಿ, ಅದಲ್ಲದೆ ಕೆಲವು ವಿಷದ ಬಾಟಲಿಗಳ ಮೇಲೆ ಎಚ್ಚರಿಕೆಯ ಸಂಗತಿಗಳನ್ನ ಅಲ್ಲಿ ಬರೆದಿರ್ತಾರೆ. ಎಚ್ಚರಿಕೆ, ಮಕ್ಕಳಿರುವ ಮನೆಗಳಲ್ಲಿ ಎಚ್ಚರಿಕೆ, ಇದನ್ನು ಅವರು ತೆಗೆದುಕೊಂಡು ಬಿಡಬಾರ್ದು, ಸೇವಿಸಿಬಿಡಬಾರ್ದು ಎಂಬುದಾಗಿ ಎಚ್ಚರಿಕೆಗಳನ್ನ ಹೇಳಿರೋದನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಸರಿ, ಅದರಿಂದ ಇನ್ನು ಕೆಲವು ಕಡೆ ಟ್ರಾನ್ಸ್ಫಾರ್ಮ್ ಮೇಲೆ ಮತ್ತು ಮನೆಗಳ ಗೇಟ್ ಮೇಲೆ ನಾಯಿ ಇದೆ ಎಚ್ಚರಿಕೆ ಎಂಬುದಾಗಿ ಬರೆದಿರೋದನ್ನ ನಾವು ಕಾಣ್ತೀವಿ. ಮತ್ತು ಆಕ್ಸಿಡೆಂಟ್ ಝೋನ್ಗಳಲ್ಲಿ
ಎಚ್ಚರಿಕೆಯಾಗಿರ್ರಿ, ಇದು ಅಪಘಾತ ವಲಯ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೀವಿ. ಸೊ ಹೀಗೆ ಅನೇಕ ಭಾಗಗಳಲ್ಲಿ ನಾವು ನೋಡ್ತೀವಿ. ಆ ಎಚ್ಚರಿಕೆ ಎಲ್ಲವನ್ನು ನಾವು ತೆಗೆದುಕೊಳ್ತೀವಿ. ಆದರೆ ನಮಗೆ ಆತ್ಮಿಕ ಜೀವಿತಕ್ಕೆ ಬೇಕಾದ ಎಚ್ಚರಿಕೆಗಳನ್ನ ನಾವು ತೆಗೆದುಕೊಳ್ಳಲೇಬೇಕಾಗಿದೆ. ಈ ದೇಹ ಮಣ್ಣಿಂದ ಬಂತು, ಮಣ್ಣಿಗೆ ಹೋಗ್ತದೆ. ಆದರೆ ನಮ್ಮ ಆತ್ಮ ನಿತ್ಯತ್ವದಲ್ಲಿರಲಿಕ್ಕಿದೆ, ಅಥವಾ ನಿತ್ಯ ಜೀವನವಂಥದ್ದು ಅಥವಾ ನಿತ್ಯ ಮರಣವನ್ನುವಂಥದ್ದು. ನಾವು ಎಲ್ಲಿರ್ತೀವಿ ಅನ್ನೋದು ಈ ಲೋಕದ ಜೀವಿತದ ಮೇಲೆ ನಿರ್ಧರಿಸಲ್ಪಡ್ತದೆ. ನಾವಿಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ ನಾವು ಆತನನ್ನು ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಸ್ವೀಕರಿಸಿ ಆತನು ನಮಗಾಗಿ ಸತ್ತ ಉಣಲ್ಪಟ್ಟ 3ನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟ ಎಂಬುದನ್ನು ನಂಬುವುದರ ಮೂಲಕ ನಾವು ಆ ನಿತ್ಯತ್ವ ಅನ್ನೋದು ನಿರ್ಧರಿಸಲ್ಪಡ್ತದೆ. ಸರಿ, ಆಗಿರೋದ್ರಿಂದ ಈ ಎಚ್ಚರಿಕೆ ನಮಗೆ ತುಂಬ ಮುಖ್ಯವಾದದ್ದು. ಅದನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರು 6 ಅಪಾಯದ ಎಚ್ಚರಿಕೆಯನ್ನು ಹೇಳಿರೋದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅದರಲ್ಲಿ ಮೊದಲನೇ ಎಚ್ಚರಿಕೆಯನ್ನು ನಾವು ಈ ದಿವಸ ಧ್ಯಾನಿಸಲಿಕ್ಕಿದ್ದೇವೆ. ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಿಂದ 4ನೇ ವಚನದವರೆಗೂ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 4ರವರೆಗೂ ನಾವು ಓದ್ತೇನೆ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಸರಿ, ಈ ಭಾಗದಲ್ಲಿ ನಾವು ನೋಡ್ತಕ್ಕಂಥ ಒಂದು ಎಚ್ಚರಿಕೆ ಯಾವುದಂತ ಹೇಳಿದ್ರೆ, ದ ವಾರ್ನಿಂಗ್ ಅಗೇನ್ಸ್ಟ್ ಡ್ರಿಫ್ಟಿಂಗ್. ಇಲ್ಲಿ ತಪ್ಪಿ ಹೋಗುವ ಒಂದು ಸಾಧ್ಯತೆ ಇದೆ. ಯಾವ ವಿಷಯ ತಪ್ಪಿ ಹೋಗುವ ಸಾಧ್ಯತೆ? ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋಗುವ ಸಾಧ್ಯತೆ. ಹಾಗಿದ್ರೆ ನಾವು ಕೇಳಿದ ಸಂಗತಿ ಏನು? ನಾವು ಕೇಳಿದ ಸಂಗತಿ, ನಾವು ಪ್ರತಿಯೊಬ್ಬೊಬ್ಬರು ಕ್ರೈಸ್ತರಾಗಿ ಈ ದಿವಸ ನಾವು ದೇವರ ಮಕ್ಕಳಾಗುವುದಕ್ಕೆ ಒಂದು ಸಂಗತಿ, ನಾವು ಕೇಳಿದ ಸಂಗತಿ. ನಾವು ಕೇಳಿದ್ದು ಯಾವುದು? ಏಸುವೇ ರಕ್ಷಕ, ಏಸುವೇ ಒಡೆಯ, ಏಸು ನನ್ನ ಪಾಪಕ್ಕಾಗಿ ಸತ್ತು 3ನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟಿದ್ದಾನೆ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದನ್ನು ನಾವು ನಂಬುವುದರ ಮೂಲಕ ರಕ್ಷಣೆ ಹೊಂದಿ ನೀತಿವಂತರಾಗ್ತೇವೆ ಎಂಬಂತಹ ಸಂಗತಿಯನ್ನು ನಾವು ಕಿವಿಯಾರೆ ಕೇಳಿದ್ದೇವೆ. ಇದುವೇ ರಕ್ಷಣೆಯ ಸಂದೇಶ. ಈ ಸಂದೇಶವನ್ನು ನಾವೆಲ್ಲರೂ ಕೇಳಿಸಿಕೊಂಡದ್ದರಿಂದ ಈ ಸಂಗತಿಗಳಿಗೆ ನಾವು ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಬೇಕು. ಈ ಕೇಳಿದ ವಚನಕ್ಕೆ ನಾವು ಹೆಚ್ಚು ಲಕ್ಷ್ಯ ಕೊಡುವವರಾಗಬೇಕು. ಇಲ್ಲದಿದ್ದರೆ ನಾವು ತಪ್ಪಿ ಹೋಗುವ ಸಾಧ್ಯತೆ ಇದೆ. ಈ ದಿನಗಳಲ್ಲಿ ನಾವು ರಕ್ಷಣೆ ಹೊಂದಿದ ಈ ವಾರ್ತೆಯನ್ನು, ಯೇಸು ಸ್ವಾಮಿ ಆತ ರಕ್ಷಕ ಅಂತೇಳಿ ಬಾಯಲ್ಲಿ ಅರಿಕೆ ಮಾಡಿದ್ವಿ, ಆತ ನಮಗಾಗಿ ಸತ್ತ ಉಣಲ್ಪಟ್ಟ 3ನೇ ದಿನ ಜೀವಿತವಾಗಿ ಎಬ್ಬಿಸಲ್ಪಟ್ಟಂಥ ಈ ಸತ್ಯ ವಾಕ್ಯ ನಾವು ನಂಬಿದ್ರಿಂದ ನೀತಿವಂತರು ರಕ್ಷಣೆ ಹೊಂದಿದ್ದೇವೆ. ಆದರೆ ಈ ಸತ್ಯದ ವಾಕ್ಯ ತಪ್ಪಾಗಿ ತಿರುಗಿ ಮುರುಗಿ ಅಥವಾ ಏನಂತ ಹೇಳೋದು, ತಪ್ಪಾದ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಈ ಸುವಾರ್ತೆಯನ್ನು ಸಾರುವುದನ್ನು ನಾವು ಕಾಣ್ತಾ ಇದ್ದೇವೆ. ಏಸು ರಕ್ಷಕನೇ ಅಲ್ಲ, ಏಸು ಒಬ್ಬ ಪ್ರವಾದಿ ಎಂಬುದಾಗಿ ಬೋಧಿಸಲ್ಪಡುವುದನ್ನು ನಾವು ಕಾಣ್ತಾ ಇದ್ದೀವಿ. ಈ ತ್ರೈಕ ದೇವರ ಕುರಿತಾಗಿ ನಂಬಿಕೆ ಇಲ್ಲದ ತಪ್ಪಾದ ಸುವಾರ್ತೆಗಳು ಬೋಧಿಸಲ್ಪಡ್ತಾ ಇದೆ. ತಪ್ಪಾದ ಆತ್ಮ ಪ್ರೇರಣೆಯಿಂದ ತಪ್ಪಾದ ಬೋಧನೆಗಳು ಬೋಧಿಸಲ್ಪಡುವುದನ್ನು ನಾವು ಈ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಿರೋದ್ರಿಂದ ಈ ವಿಷಯದಲ್ಲಿ, ನಾವು ಕೇಳಿದ ಸಂಗತಿಗಳ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ನಾವು ಮೊದಲು ಯಾವ ಸಂದೇಶವನ್ನು ಕೇಳಿದ್ದೇವೋ ಆ ಸಂದೇಶಕ್ಕೆ ನಾವು ತುಂಬ ಎಚ್ಚರಿಕೆಯಿಂದ ನಾವು ನಡ್ಕೊಳ್ಳಬೇಕಾಗಿದೆ. ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಬೇಕು, ಅದಕ್ಕೆ ಹೆಚ್ಚಾದ ಗಮನ ಕೊಡುವವರಾಗಬೇಕು. ಯಾಕೆ ಅಂತ ಅಂದರೆ, ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯ ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಮತ್ತು ಹೊಸ ಒಡಂಬಡಿಕೆಯಲ್ಲೂ ಸಹ ಅನೇಕ ಜನ ದೇವ ಭಕ್ತರು, ನಂಬಿಕೆಯ ನಾಯಕರುಗಳು ದೇವದೂತನಿಂದ ಹೇಳಲ್ಪಟ್ಟಂಥ ಮಾತಿಗೆ ಅವರು ಅವಿಧೇಯರಾಗಿ ನಡ್ಕೊಂಡಿದ್ದರಿಂದ ಅವರಿಗೆ ಬರಬೇಕಾದಂತಹ ಆ ಒಂದು ದಂಡನೆ, ಆ ತೀರ್ಪು ತಪ್ಪಲಿಲ್ಲ.
ಒಬ್ಬ ದೇವದೂತ ಹೇಳಿದ ಮಾತನ್ನು ಕೇಳಿ ನಡ್ಕೊಳ್ಳದೇ ಇದ್ದಾಗ ಆ ಒಂದು ಅವಿಧೇಯತೆಗೆ, ಆ ತಪ್ಪಿಗೆ ನ್ಯಾಯವಾದ ಪ್ರತಿಫಲವಾಗಿದೆ. ನ್ಯಾಯವಾದ ಪ್ರತಿಫಲ ಆಗಿದ್ದ ಮೇಲೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ದೇವದೂತರ ಮೂಲಕ, ದೇವರ ಮೂಲಕವಾಗಿ ಹೇಳಿಸಲ್ಪಟ್ಟಂಥ ವಿಚಾರಗಳು ಯೋಶುವನ ಸಮಯದಲ್ಲಿ, ದಾವೀದನ ಸಮಯದಲ್ಲಿ, ಅದಾದ ನಂತರದಲ್ಲಿ ಸೊಲೊಮೋನನ ಸಮಯದಲ್ಲಿ, ಪ್ರವಾದಿಗಳ ಸಮಯದಲ್ಲಿ, ಯಾಕೆ ಹೊಸ ಒಡಂಬಡಿಕೆಯಲ್ಲಿ ಜಕರಿಯನ ಸಮಯದಲ್ಲಿ ಒಬ್ಬ ದೇವದೂತನು ಬಂದು, ಗಬ್ರಿಯೇಲ್ ದೇವದೂತನು, ದೇವರ ಸಮ್ಮುಖದಲ್ಲಿ ನಿಲ್ಲುವ, ದೇವರ ಸ್ವಾರ್ಥಗಳನ್ನ ತರುವಂತಹ ಗಬ್ರಿಯೇಲ್ ದೇವದೂತನು ಬಂದು ಆತ ದೇವರು ಹೇಳುವಂತಹ ಮಾತುಗಳನ್ನ ತಂದು ಇಲ್ಲಿ ಜಕರಿಯನಿಗೆ ಹೇಳ್ತಾನೆ. ಆದರೆ ಜಕರಿಯನು ನಂಬುತ್ತಾ ಇಲ್ಲ, ಆತ ನಂಬ್ತಾ ಇಲ್ಲ, ಇದೇಗ ಆದೀತು ಅಂತ ಹೇಳ್ತಾನೆ. ಸೊ ಹಾಗಿರೋದ್ರಿಂದ ಅಲ್ಲಿ ನಾವು ನೋಡ್ತಕ್ಕಂಥ ಒಂದು ವಿಷಯ, ಆತನು ಮಗು ಹುಟ್ಟುವವರೆಗೂ, ಜಕರಿಯನ ಹೆಂಡತಿ ಎಲಿಜಬೆತಳ ಗರ್ಭದಲ್ಲಿ ಮಗು ಹುಟ್ಟುವವರೆಗೂ ಆತನು ಬಾಯಿ ತೆರೀಲಿಕ್ಕಾಗಲಿಲ್ಲ, ಆತನ ಬಾಯಿಂದ ಯಾವ ಮಾತೂ ಹೊರಡಲಿಲ್ಲ, ಆತ ಮೂಕನಂತೆ ಇರಬೇಕಾಗಿ ಬಂತು. ಇದು ದೇವದೂತನಿಂದ ಬಂದಂತಹ ಒಂದು ಮಾತು, ಒಂದು ತೀರ್ಪು, ನ್ಯಾಯವಾದ ಪ್ರತಿಫಲ ಆತನಿಗೆ ನ್ಯಾಯ ಮಾಡಲ್ಪಡ್ತು, ಅಥವಾ ಆತನಿಗೆ ತೀರ್ಪು ಕೊಡಲ್ಪಟ್ಟು ಆತನ ಅವಿಧೇಯತೆಗೆ ಅಥವಾ ಆತನ ತಪ್ಪಿಗೆ ಆತ ನಂಬಬೇಕಾಗಿತ್ತು, ಆದರೆ ಆತ ತಪ್ಪು ಮಾಡಿದ, ಅವಿಧೇಯನಾದ. ಆಗಿದ್ದ ಮೇಲೆ ಈ ರೀತಿಯಾಗಿ ಒಬ್ಬ ದೇವದೂತನಿಂದ ಬಂದಂತಹ ಮಾತಿಗೆ ಅವಿಧೇಯರಾದರೆ ಶಿಕ್ಷೆ ತಪ್ಪುವುದಿಲ್ಲ ಅನ್ನೋದಾದರೆ, ಅತ್ಯಂತ ವಿಶೇಷ ರಕ್ಷಣೆ ನಮ್ಮ ಮುಂದಿಟ್ಟಿರ್ತಕ್ಕಂಥ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಇದು ಮೊದಲು ಕರ್ತನಿಂದ ಹೇಳಲ್ಪಟ್ಟಿದೆ. ಯೇಸು ಸ್ವಾಮಿನೇ ಈ ಲೋಕದಲ್ಲಿದ್ದಾಗ ಆತನು ಹೇಳಿದ್ದಾನೆ, ಯಾರೆಲ್ಲ ಯೇಸುವನ್ನು ನನ್ನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಯಾರೆಲ್ಲ ಯೇಸುವನ್ನು ಅಂಗೀಕರಿಸಿದ್ರು ಅವ್ರ ತಂದೆನ ಅಂಗೀಕರಿಸಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಯಾರೆಲ್ಲರೂ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳ್ತದೆ, ದೇವರು ಎಷ್ಟೋ ಪ್ರೀತಿಯನ್ನು ಇಟ್ಟು, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು. ನಂಬದವರಿಗೆ ದಂಡನೆ ಆಗಲೇ ಆಗಿ ಹೋಯಿತು, ಶಿಕ್ಷೆ ಆಗಲೇ ಆಗಿ ಹೋಯಿತು. ಸೊ ಹಾಗಿದ್ರೆ ದೇವದೂತನ ಮಾತಿಗೆ ಅವಿಧೇಯರಾದರೆ, ದೇವದೂತನ ಮಾತಿಗೆ ಅಲಕ್ಷ್ಯವಾದರೆ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಹೊರಟು ಬಂದ ಈ ಮಾತಿಗೆ ನಾವು ತಪ್ಪಿ ಹೋದರೆ, ಇಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಮಾತಿದೆ. ಏನದು? ಆತನು ಹೇಳಿದ ಸುವಾರ್ತೆ. ಆತ ಯಾವ ಸುವಾರ್ತೆ ಹೇಳಿದ್ದಾನೆ? ಯೇಸುವೇ ರಕ್ಷಕ, ಯೇಸುವೇ ಒಡೆಯ. ರೋಮಾಪುರದಾಗ ಬರೆದ ಪತ್ರಿಕೆ 10ನೇ ಅಧ್ಯಾಯ ನಾವು ತೆಗೆದುಕೊಳ್ಳೋಣ. ರೋಮಾಪುರದಾಗ ಬರೆದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಆರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಆರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಸಂಗೀತ ಇಲ್ಲಿ ಹೇಳುವಂತೆ ರಕ್ಷಣೆ ಮತ್ತು ನೀತಿವಂತಿಕೆ ಕುರಿತಾಗಿ ನಾವು ನೋಡ್ತೀವಿ. ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡಬೇಕಂತ ಹೇಳಿದ್ರೆ ಆತ ಯೇಸುವನ್ನು ಬಾಯಿಂದ ಅರಿಕೆ ಮಾಡಬೇಕು. ಆತ ನೀತಿವಂತನಾಗಬೇಕಂದ್ರೆ ಹೃದಯದಿಂದ ನಂಬಬೇಕು, ಆತ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆಂದು. ಸೊ ಈ ಥರ ಹೇಳಿದ ನಂತರ ನಾವು ಈ ಮಾತಿಗೆ ತಪ್ಪಿ ಹೋದೆವೆಂದು ನಾವು ಹೆಚ್ಚಾಗಿ ಈ ಮಾತಿಗೆ ನಾವು ಲಕ್ಷ್ಯ ಕೊಡಬೇಕಾಗಿದೆ, ಗಮನ ಕೊಡಬೇಕಾಗಿದೆ. ನಾವೇನೆಂದು ಅರಿಕೆ ಮಾಡಿದ್ವಿ? ಯೇಸುವೆ ನೀನೇ ನನ್ನ ಒಡೆಯ, ನೀನೇ ನನ್ನ ರಕ್ಷಕ ಎಂಬುದಾಗಿ. ಹೀಗಾಗಿದ್ರೆ ನಾವು ಲಕ್ಷ್ಯ ಕೊಡಬೇಕಂದ್ರೆ ಯಾವ ರೀತಿ ಕೊಡಬೇಕಾಗಿದೆ? ನಾವು ಹೇಳಿದ ಮಾತಿಗೆ ಗಮನ ಕೊಟ್ಟು ಲಕ್ಷ್ಯ ಕೊಡಬೇಕಾಗಿದೆ, ಗಮನ ಬಿಡಬೇಕಾಗಿದೆ. ನಾವು ಏನಂತ ಹೇಳಿದ್ವಿ ಯೇಸುವಿಗೆ? ನೀನು ನನ್ನ ಒಡೆಯ, ನೀನು ನನ್ನ ರಕ್ಷಕ. ಇವತ್ತಿಂದ ಯಾವತ್ತು ನಾವು ಆ ಮಾತನ್ನು ಹೇಳಿದ್ವೋ ಆವತ್ತಿಂದ ಯೇಸು ನಮ್ಮ ಒಡೆಯನಾಗಿದ್ದಾನೆ, ಯೇಸು ನಮ್ಮ ಕರ್ತನಾಗಿದ್ದಾನೆ, ಆತನೇ ನಮ್ಮ ಬಾಸ್, ಆತನೇ ನಮ್ಮ ಯಜಮಾನನು. ಯಾವತ್ತು ಯೇಸುವನ್ನು ನಾವು ಒಪ್ಪಿಕೊಂಡ್ವೋ, ನಂಬಿದ್ವೋ, ಒಡೆಯ ರಕ್ಷಕ ಅಂತ ಬಾಯಲ್ಲಿ ಅರಿಕೆ ಮಾಡಿದ್ವೋ, ಆತನ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸ್ತದೆ ಮತ್ತು ಆತನ ರಕ್ತ ನಮ್ಮನ್ನು ಪಾಪಗಳಿಂದ ಬಿಡಿಸ್ತದೆ ಮತ್ತು ಆತನ ರಕ್ತ ನಮ್ಮನ್ನು ದಾಸತ್ವದಿಂದ ಬಿಡಿಸ್ತದೆ, ಸೈತಾನನ ಅಂಧಕಾರದ ದೊರೆತನದಿಂದ ಬಿಡಿಸಿ ನಮ್ಮನ್ನು ಬೆಳಕಿನ ರಾಜ್ಯದೊಳಗೆ ಸೇರಿಸ್ತದೆ. ಸೊ ಹೀಗಿದ್ದ ಮೇಲೆ ನಾವು ಒಬ್ಬೊಬ್ಬರು ಕೂಡ ಆತನಿಗೆ ಸ್ವಂತವಾಗೋದ್ವಿ. 1 ಕೊರಿಂಥ 6ನೇ ಅಧ್ಯಾಯದ 20ನೇ ವಚನ ಹೀಗೆ ಹೇಳ್ತದೆ, ಆತನು ತನ್ನ ರಕ್ತವನ್ನು ಕ್ರಯ ಕೊಟ್ಟು ನಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. ಇನ್ನು ನಾವು ನಮ್ಮ ಈ ಶರೀರದ ಮೂಲಕವಾಗಿ ಆತನ ಪ್ರಭಾವವನ್ನು ಅಂದರೆ ಮಹಿಮೆಯನ್ನು ನಾವು ಪ್ರಕಾಶಪಡಿಸಬೇಕು. ನಮ್ಮ ಮೂಲಕವಾಗಿ ಆತನ ಗುಣ ಸ್ವಭಾವಗಳು ಈ ಲೋಕಕ್ಕೆ ತೋರ್ಪಡಿಸಲ್ಪಡಬೇಕು. ಅದುವೇ ನಮ್ಮ ಕೆಲಸ, ಇದು ನಮ್ಮ ಯಜಮಾನನ ಕೆಲಸ. ನೀನೇ ನನ್ನ ಯಜಮಾನ, ನೀನೇ ನನ್ನ ಒಡೆಯ, ನೀನೇ ನನ್ನ ಬಾಸ್ ಎಂಬುದಾಗಿ ಹೇಳಿದ ನಂತರ ಈಗ ಆತನ ಕೆಲಸವನ್ನು ನಾವು ಮಾಡಬೇಕಾಗಿದೆ, ಆತನ ಇಷ್ಟವನ್ನು ನಾವು ಮಾಡಬೇಕಾಗಿದೆ.
ಯಾವ ಆಫೀಸಲ್ಲಾಗಿರ್ಬೋದು, ಹೊಲ ಗದ್ದೆಗಳಲ್ಲಾಗಿರ್ಬೋದು, ಯಾವುದೇ ಫ್ಯಾಕ್ಟರಿನಲ್ಲಾಗಿರ್ಬೋದು, ಯಾವುದೇ ಕೆಲಸ ಮಾಡುವಂಥ ಜಾಗ ಆಗಿರ್ಬೋದು, ಅಲ್ಲಿ ಆ ಯಜಮಾನ ಹೇಳಿದ್ದೇ ನಡೀತದೆ. ಆ ಯಜಮಾನ ಹೇಳಿದ ಕೆಲಸವನ್ನೇ ಮಾಡಬೇಕು. ಅಲ್ಲಿ ಕೂಲಿ ಆಳಿಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರ ಇಲ್ಲ, ತನಗಿಷ್ಟ ಬಂದಂತೆ ಮಾಡುವಂತಿಲ್ಲ. ಯಜಮಾನ ಹೇಳಿದ್ದೇ ನಡಿಬೇಕು, ಬಾಸ್ ಹೇಳಿದ್ದೇ ನಡಿಬೇಕು. ಅಕಸ್ಮಾತಾಗಿ ಆತನು ಕೂಲಿ ಆಳು ಹೇಳಿದ್ದೇ ನಡೆಯೋದಾದರೆ ಆ ಕೂಲಿ ಆಳು ಇನ್ನು ಮುಂದೆ ಕೆಲಸಕ್ಕೆ ಬರುವಂತಿಲ್ಲ, ಆ ಆಪ್ಷನ್ನೇ ಸಿಗೋದಿಲ್ಲ. ಹಾಗಿದ್ರೆ ಲೋಕದ ವಾಡಿಕೆಯಲ್ಲೇ ಈ ರೀತಿಯಲ್ಲಿ ಇರೋದಾದರೆ, ಸರ್ವಶಕ್ತನಾದ ದೇವರಿಗೆ ನಾವು ಹೇಳಿದ್ವಿ, ನೀನೇ ನನ್ನ ಒಡೆಯ, ನೀನೇ ನನ್ನ ರಕ್ಷಕ ಎಂಬುದಾಗಿ ಹೇಳಿದ್ದೇವೆ. ಸೊ ಹಾಗಿದ್ಮೇಲೆ ಈ ಸಂಗತಿಗೆ ನಾವು ಇನ್ನೂ ಕೂಡ ಎಚ್ಚರಿಕೆಯಿಂದ ಗಮನ ಕೊಡಬೇಕಾದದ್ದು ಅವಶ್ಯ. ಇದಕ್ಕೆ ನಾವು ಎಲ್ಲಿಯಾದರೂ ತಪ್ಪಿ ಹೋದೇವೋ ಏನೋ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಎಲ್ಲಿಯಾದರೂ ತಪ್ಪಿ ಹೋಗ್ಬಿಟ್ವೋ ಏನೋ, ಈ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಎಲ್ಲಿ ತಪ್ಪಿ ಹೋಗುವಂತಿಲ್ಲ. ಯಾಕೆಂದರೆ ಆಗಿನ ದಿನಗಳಲ್ಲಿ ಸಮುದ್ರ ಪ್ರಯಾಣದಲ್ಲಿ ನಾವು ನೋಡುವಾಗ, ಸಮುದ್ರ ಪ್ರಯಾಣದಲ್ಲಿ ಆ ಒಂದು ಹಡಗಿನಲ್ಲಿ ಅನೇಕರು ಪ್ರಯಾಣ ಮಾಡ್ತಿದ್ರು. ಪ್ರಯಾಣದ ಪ್ರಾರಂಭದಲ್ಲಿ ಆ ಹಡಗಿನಲ್ಲಿ ದಿಕ್ಸೂಚಿಯನ್ನು ಅವರು ಒಂದು ದಿಕ್ಕಿಗೆ ಅದನ್ನು ನಿಲ್ಲಿಸಿ ಅಲ್ಲಿಂದ ಪ್ರಯಾಣ ಪ್ರಾರಂಭಿಸ್ತಿದ್ರು. ಆ ದಿಕ್ಸೂಚಿಯಲ್ಲಿ 1 ಇಂಚ್ ಅದೇನಾದರೂ ಒಂದು ಕಡೆಗೆ ತಿರುಗಿರುವುದಾದರೆ ಅವರು ಪ್ರಾರಂಭ ಮಾಡಿದ ಪ್ರಯಾಣದಿಂದ ಅವರು ತಲುಪುವ ಪ್ರಯಾಣ ಸಂಪೂರ್ಣ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತಿದೆ. ಅಷ್ಟೂ ವ್ಯತ್ಯಾಸ. 1 ಇಂಚ್ ಅದು ದಿಕ್ಕನ್ನು ತಪ್ಪುವುದಾದರೆ ಅದು ಹೋಗಿ ತಲುಪುವ ದೇಶವೇ ಬೇರೆ. ಸೊ ಹಾಗಿದ್ರೆ ನಾವು ಕೇಳಿದ ಈ ಸಂಗತಿ, ನಾವು ಕೇಳಿದ ಈ ಸುವಾರ್ತೆ ವಿಷಯದಲ್ಲಿ ನಾವು ಅಲಕ್ಷ್ಯ ಮಾಡುವವರಾದರೆ, ನಾವು ತಪ್ಪುವವರಾದರೆ, ಯೇಸುವೆ ನೀನೇ ಒಡೆಯ ಅಂತ ಹೇಳಿದ್ವಲ್ಲ, ಆ ಮಾತಿಗೆ ನಾವು ತಪ್ಪುವವರಾದರೆ, ನಮ್ಮ ಇಷ್ಟವನ್ನು ನಾವು ಮಾಡುವವರಾದರೆ, ಈ ಅತ್ಯಂತ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡುವವರಾದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಜಕರಿಯನು ಆ ಒಂದು ದೇವರ ಸಮ್ಮುಖದಲ್ಲಿ ನಿಲ್ಲುವಂಥ ಗಬ್ರಿಯಲ್ನ ಮಾತಿಗೆ ಅವಿಧೇಯನಾದ್ದರಿಂದ ಆತನು ಬರುವ ದಂಡನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲೇ ಇಲ್ವಲ್ಲ. ಹಾಗಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಸಾರಲ್ಪಟ್ಟ ಈ ವಿಷಯ ಮೊದಲು ಯಾರಿಂದ ಸಾರಲ್ಪಟ್ಟಂತೆ ನಾವು ನೋಡಿದ್ವಿ. ಅಲ್ಲಿ ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಅಂದರೆ ಅಪೊಸ್ತಲರಿಂದಲೂ ಕೂಡ ಕೇಳಲ್ಪಟ್ಟಿದ್ದೇವೆ. ಅದು ಮಾತ್ರ ಅಲ್ಲ, ಈ ವಾಕ್ಯಕ್ಕೆ ರುಜುವಾತಾಗಿ ಇದನ್ನು ಸಾಕ್ಷಿ ಕೊಡುವುದಕ್ಕೋಸ್ಕರ ಸೂಚಕ ಕಾರ್ಯಗಳಾಗಿದೆ, ಅದ್ಭುತ ಕಾರ್ಯಗಳಾಗಿದೆ, ನಾನಾ ವಿಧವಾದ ಮಹತ್ ಕಾರ್ಯಗಳು ನಡೆಸಲ್ಪಟ್ಟಿದೆ. ಅದಲ್ಲದೆ ಪವಿತ್ರಾತ್ಮ ವರಗಳನ್ನ ತನಗೆ ಚಿತ್ತಾನುಸಾರವಾಗಿ ಇದನ್ನು ಕೊಟ್ಟು ಅದರ ಮೂಲಕವಾಗಿಯೂ ಕೂಡ ದೇವರು ಸಾಕ್ಷಿ ಕೊಟ್ಟಿದ್ದಾರೆ. ಏಸುವೆ ರಕ್ಷಕ, ಏಸುವೆ ಒಡೆಯ, ಏಸು ನಮಗಾಗಿ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಅನ್ನೋದಕ್ಕೆ ಅನೇಕ ರುಜುವಾತುಗಳು ಆಗಿದೆ. ಇದೆಲ್ಲವನ್ನ ಕೊಟ್ಟಿರ್ತಕ್ಕಂಥ ಈ ಸುವಾರ್ತೆಯನ್ನು ಕೇಳಿದ ನಾವು ಇದಕ್ಕೆ ತಪ್ಪಿ ಹೋಗುವುದಾದರೆ, ಈ ಮಾತಿಗೆ ತಪ್ಪಿ ಹೋಗುವುದಾದರೆ, ಇದಕ್ಕೆ ತಪ್ಪಿ ನಡೆಯುವವರಾದರೆ, ಇದಕ್ಕೆ ಅವಿಧೇಯರಾಗಿ ನಡ್ಕೊಳ್ಳುವವರಾದರೆ ನಾವು ದಂಡನೆಗೆ ತಪ್ಪಿಸಿಕೊಳ್ಳುವುದೇ ಇಲ್ಲ. ಸೊ ಈ ಎಚ್ಚರಿಕೆ ನಮಗಿರಲೇಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮಿಕ ಬೆಳವಣಿಗೆಯ ಮೊದಲನೇ ಹಂತವೇ ಇದೇನೆ. ಇಲ್ಲಿ ತಪ್ಪಿ ಹೋದರೆ ಎಲ್ಲ ಕಡೆ ತಪ್ಪಿ ಹೋದ್ವಿ ಅಂತಲೇ ಅರ್ಥ. ನಾವು ಬೈಬಲ್ನ ಎಷ್ಟು ಬೇಕಾದರೂ ಓದಿರಬಹುದು, ಎಷ್ಟು ಬಾರಿ ಬೇಕಾದರೂ ಓದಿರಬಹುದು, ಎಷ್ಟು ಕಮೆಂಟ್ರಿಗಳನ್ನ ಓದಿರಬಹುದು, ಬೈಬಲ್ನ ಮೂಲ ಭಾಷೆಯಲ್ಲಿ ನಾವು ಓದಿರಬಹುದು. ಆದರೂ ಸಹ ಈ ಬೋಧನೆಯಲ್ಲಿ, ಈ ವಿಚಾರದಲ್ಲಿ ನಾವು ತಪ್ಪಿ ಹೋಗುವರಾದರೆ, ಒಂದು ಕಡೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ತುಂಬ ಸುಂದರವಾಗಿ ಹೇಳೋದನ್ನ ನಾವು ಕಾಣ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನದಿಂದ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನ ಕರೆದಾತನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನೇ ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದುದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ಇಲ್ಲಿ ಗಮನಿಸ್ತಕ್ಕಂಥ ಒಂದು ವಿಷಯ, ಮೊದಲು ಸಾರಲ್ಪಟ್ಟ ಸುವಾರ್ತೆ ಅಲ್ಲದೆ ಮತ್ತೊಂದು ಸುವಾರ್ತೆಯೂ ಸಾರಲ್ಪಡ್ತಾ ಇದೆ. ತಪ್ಪಾದ ಸುವಾರ್ತೆಯೂ ಸಾರಲ್ಪಡ್ತಾ ಇದೆ. ಆತನೇ ಒಡೆಯ, ಆತನೇ ರಕ್ಷಕ, ಆತನು ಈ ಲೋಕಕ್ಕೆ ಬಂದದ್ದೇ ನಮ್ಮನ್ನು ಬಿಡಿಸಿ ಕಾಪಾಡುವುದಕ್ಕೋಸ್ಕರ, ಪಾಪದಿಂದ ಬಿಡಿಸಿ ಕಾಪಾಡುವುದಕ್ಕೋಸ್ಕರ. ಆತನು ನಮ್ಮನ್ನು ಪರಲೋಕಕ್ಕೆ ಸೇರಿಸಲಿಕ್ಕಾಗಿ, ಆತನು ನಮ್ಮನ್ನು ಕಾಪಾಡಿ ರಕ್ಷಿಸಲಿಕ್ಕಾಗಿ ಬಂದಿದ್ದಾನೆ. ಹೌದು, ನಾವು ಆತನನ್ನು ನಂಬಬೇಕು, ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕು. ಆದರೆ ಈ ದಿನಗಳಲ್ಲಿ ಸಾರಲ್ಪಡ್ತಿರ್ತಕ್ಕ ಅನೇಕ ತಪ್ಪಾದ ಸುವಾರ್ತೆಗಳು ಕೂಡ ಇವೆ.
ಬೇಡದಿರ್ತಕ್ಕಂಥ ಸುವಾರ್ತೆಗಳು ಸಾರಲ್ಪಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಯೇಸುವನ್ನ ನಂಬ್ರಿ ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ. ಇದು ಇದು ಸತ್ಯವೇದ ಆಧಾರಿತ ಸುವಾರ್ತೆ ಅಲ್ಲ. ಸತ್ಯವೇದ ಆಧಾರಿತ ಸುವಾರ್ತೆ ಯೇಸು ಕ್ರಿಸ್ತನು ನಿಮಗಾಗಿ ಆತನು ಈ ಲೋಕಕ್ಕೆ ಬಂದನು, ಆತ ನಿಮಗಾಗಿ ಸತ್ತನು, ಉಣಲ್ಪಟ್ಟನು, 3ನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟನು, ಆತನೇ ಒಡೆಯನು ರಕ್ಷಕನು ಎಂಬುದಾಗಿ ಯಾರು ಅರಿಕೆ ಮಾಡ್ತಿರೋ ಅವರು ರಕ್ಷಿಸಲ್ಪಡ್ತೀರಿ, ನೀವು ನೀತಿವಂತರಾಗ್ತೀರಿ. ಈ ಸುವಾರ್ತೆನ, ಪರಿಪೂರ್ಣವಾದ ಸುವಾರ್ತೆನ ಅನೇಕ ಸೇವಕರುಗಳು, ಜನಗಳು ಹೇಳೋದನ್ನ ತಪ್ಪುವುದನ್ನು ನಾವು ಕಾಣ್ತಾ ಇದ್ದೇವೆ. ಅರ್ಧ ಸುವಾರ್ತೆ ಮಾತ್ರ ಹೇಳೋದನ್ನು ನಾವು ಕಾಣ್ತೇವೆ, ಅಥವಾ ತಪ್ಪಾದ ರೀತಿಯಲ್ಲಿ ಹೇಳೋದನ್ನು ನಾವು ಕಾಣ್ತೇವೆ. ಏಸು ನಂಬಿದ್ರೆ ಎಲ್ಲ ಒಳ್ಳೇದಾಗ್ತದೆ, ಏಸು ನಂಬಿದ್ರೆ ಹಣ ಸಿಗ್ತದೆ, ಏಸು ನಂಬಿದ್ರೆ ಇದಾಗತ್ತೆ ಅದಾಗತ್ತೆ. ಎಲ್ಲಿಯೂ ಕೂಡ ಏಸು ಆ ರೀತಿಯಲ್ಲಿ ಕಡಿಯಲೇ ಇಲ್ಲ. ಏಸು ಈ ಲೋಕದಲ್ಲಿ ಇದ್ದಾಗ ಏಸು ಕರೆದ ಕರೆಯೇ ಬೇರೆ, ಆದರೆ ಇವತ್ತು ಸುವಾರ್ತೆ ವಿಷಯದಲ್ಲಿ ಕರೀತಿರ್ತಕ್ಕಂಥ ಕರೆಯೇ ಬೇರೆ. ಆ ದಿನಗಳಲ್ಲಿ ಜನಗಳನ್ನ ಕರೆಯುವಾಗ ಈ ರೀತಿಯಲ್ಲಿ ಕರೆದ್ರು, ನೀವು ಯೇಸುವಿನ ಕಡೆ ತಿರುಗಿಕೊಳ್ಳ್ರಿ, ಯೇಸುವಿನ ಕಡೆ ಬನ್ರಿ, ನಿಮ್ಮ ದೇಹ ಮಣ್ಣಿಗೆ ಹೋಗ್ತದೆ, ನಿಮ್ಮ ಆತ್ಮ ಪರಲೋಕಕ್ಕೆ ಹೋಗ್ತದೆ, ನಿಮ್ಮ ಪಾಪಗಳನ್ನ ಒಪ್ಪಿಕೊಳ್ಳ್ರಿ, ಅರಿಕೆ ಮಾಡ್ರಿ ಎಂಬುದಾಗಿ ಕರಿತಾ ಇದ್ರು. ಆದರೆ ಈ ದಿನಗಳಲ್ಲಿ ಹಾಗೆಲ್ಲ, ನೀವು ಯೇಸುವನ್ನ ನಂಬ್ರಿ, ಯೇಸು ನಿಮಗೆ ಬಿಡುಗಡೆ ಕೊಡ್ತಾರೆ, ಸ್ವಸ್ಥತೆ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ, ಐಶ್ವರ್ಯ ಕೊಡ್ತಾರೆ, ನಿಮಗೆಲ್ಲವನ್ನ ಕೊಡ್ತಾರೆ. ಇಲ್ಲಿ ಕಳ್ಕೊಳ್ಳುವ ವಿಚಾರ ಇಲ್ಲವೇ ಇಲ್ಲ, ಪಶ್ಚಾತ್ತಾಪ ಇಲ್ಲವೇ ಇಲ್ಲ, ನಂಬುವ ವಿಷಯ ಇಲ್ಲವೇ ಇಲ್ಲ, ಆತನೇ ಒಡೆಯ ರಕ್ಷಕ ಅಂತ ಹೇಳುವ ವಿಷಯ ಇಲ್ಲವೇ ಇಲ್ಲ. ನಂಬ್ರಿ, ಅದೆಲ್ಲ ಕೊಡ್ತಾನೆ. ಸುವಾರ್ತೆ ತಪ್ಪಿ ಹೋಗ್ತಾ ಇದೆ. ಶತ್ರು ನಮ್ಮ ಬಾಯಿಂದಲೇ ಸುವಾರ್ತೆನ ಬೇರೆ ರೀತಿಯಲ್ಲಿ ಹೇಳಿಸುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಹಾಗಿರುತ್ತ ನಾವು ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಸತ್ಯವೇದ ನಾನು ಹೇಳುವ ಸುವಾರ್ತೆನ ಒಪ್ಪುತ್ತದೋ, ಈ ದಿವಸ ಕೇಳುತ್ತಿರುವಂಥ ನಾವು ಬೇರೆ ಬೇರೆ ಮೂಲಗಳಲ್ಲಿ ಕೇಳ್ತಿರ್ತಕ್ಕಂಥ ಸುವಾರ್ತೆನ ಒಪ್ಪುತ್ತದೋ? ಸೊ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಎಲ್ಲಿಯೂ ಕೂಡ ನಾವು ಪ್ರಭಾವಿತರಾಗದೆ ನಾವು ಈ ಸುವಾರ್ತೆನ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿದೆ. ಯಾಕಂದ್ರೆ ತಪ್ಪಾಗಿ ಇಲ್ಲಿ ಹೇಳಲ್ಪಟ್ಟ ಸುವಾರ್ತೆಗೆ ವಿರುದ್ಧವಾಗಿ ಬೇರೆ ಸುವಾರ್ತೆ ಸಾರುವುದಾದ್ರೆ ಆತ ಯಾರೇ ಆಗಿದ್ರೂ ಕೂಡ ಆತ ಶಪಿಸಲ್ಪಡಲಿ, ಆತ ಶಾಪಗ್ರಸ್ತನಾಗಲಿ ಎಂಬುದಾಗಿ ಪೌಲನು ತಾನೇ ತನ್ನ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದು ಕೊಟ್ಟಿದ್ದಾನೆ. ಸೊ ಹಾಗೆಂದ ಸುವಾರ್ತೆ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ಅವಶ್ಯ. ನಮಗೆ ಕ್ರಿಸ್ತನ ಮೂಲಕ, ಅದಲ್ಲದೆ ಕ್ರಿಸ್ತನ ಮೂಲಕ ಸಾರಲ್ಪಡ್ತು ಮೊದಲು, ಅದಾದ ನಂತರ ಆತನ ಶಿಷ್ಯರ ಮೂಲಕವಾಗಿ ಸಾರಲ್ಪಡ್ತು, ಅದಲ್ಲದೆ ಆ ಅದ್ಭುತಗಳು, ಸೂಚಕ ಕಾರ್ಯಗಳು, ಅನೇಕ ರೀತಿಯಾದ ಮಹತ್ ಕಾರ್ಯಗಳ ಮೂಲಕ ಅದು ರುಜುವಾತುಪಡಿಸಲ್ಪಟ್ಟಿದೆ, ಖಚಿತಪಡಿಸಲ್ಪಟ್ಟು ನಮಗೆ ಸಾರಲ್ಪಟ್ಟ ಸುವಾರ್ತೆ. ಆ ಸುವಾರ್ತೆಗೆ ನಾವು ತಪ್ಪಿ ಹೋದೆವೆಂದು ಎಚ್ಚರಿಕೆಯಿಂದ ನಾವು ಕಾದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ನಮಗೆ ಕೃಪೆ ಕೊಡಲಿ. ಈ ರೀತಿಯಾಗಿ ಎಲ್ಲಿಯಾದರೂ ನಾವು ತಪ್ಪಿ ಹೋಗ್ತಾ ಇರೋದಾದರೆ ನಾವು ಟೋಟಲಿ ಬೇರೆ ಡೆಸ್ಟಿನಿ, ಬೇರೆ ಗುರಿಗೆ ನಾವು ತಲುಪಿ ಬಿಡ್ತೇವೆ. ಆಗಿರೋದ್ರಿಂದ ನಾವು ತಪ್ಪಿ ಹೋಗದಂತೆ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮಗೆ ಮೊದಲು ಸಾರಿದ ವಿಚಾರದಲ್ಲಿ, ಸುವಾರ್ತೆಯ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅದರಲ್ಲಿ ನಾವು ಬಲವಾಗಿ ನಿಲ್ಲಬೇಕಾಗಿದೆ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದಪ್ಪ, ದೇವದೂತನ ಮೂಲಕವಾಗಿ ಹೇಳಲ್ಪಟ್ಟ ಮಾತಿಗೆ ತಪ್ಪಿ ಅಥವಾ ಅವಿಧೇಯರಾಗಿ ನಡ್ಕೊಳ್ಳೋದಾದರೆ ಶಿಕ್ಷೆ ಬರ್ತಿತ್ತಲ್ಲಪ್ಪ, ಅವ್ರಿಗೆ ನ್ಯಾಯ ಮಾಡಲ್ಪಡ್ತಿತ್ತಲ್ಲ ಸ್ವಾಮಿ. ಅತ್ಯಂತ ವಿಶೇಷವಾದ ರಕ್ಷಣೆ ವಿಷಯದಲ್ಲಿ ಹೇಳಲ್ಪಟ್ಟ ಮಾತಿಗೆ ನಾವು ತಪ್ಪಿ ನಡೆಯುವುದಾದರೆ, ಕರ್ತನಿಂದ ಹೇಳಲ್ಪಟ್ಟ ಮಾತಿಗೆ ನಾವು ತಪ್ಪಿ ನಡೆಯುವುದಾದರೆ ಅಪ್ಪ, ಇನ್ನೂ ಹೌದು ಸ್ವಾಮಿ, ನಾವು ಆ ಒಂದು ಕೋಪಕ್ಕೆ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕರ್ತನೆ. ನಾವು ಈ ವಿಷಯದಲ್ಲಿ ತಪ್ಪಿ ನಡೆಯಬಾರದೆಂದು, ಅವಿಧೇಯರಾಗಬಾರದೆಂದು ಕರ್ತನೆ ಅಪ್ಪ ನಮ್ಮನ್ನು ಕಾದು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಎಲ್ಲಿಯೂ ಕರ್ತನೆ ನಾವು ತಪ್ಪಾದ ಸುವಾರ್ತೆಯನ್ನು ಕೇಳಿ ನಡೆಯದೆ, ಮತ್ತು ನಾವೇನು ಸುವಾರ್ತೆಯಲ್ಲಿ ನಾವು ಏನು ಒಪ್ಪಿಕೊಂಡಿದ್ದೇವೋ, ನಾವು ಬಾಯಿಂದ ಏನನ್ನು ಅರಿಕೆ ಮಾಡಿದ್ದೇವೋ ಅದಕ್ಕೆ ಬದ್ಧರಾಗಿ ನಡ್ಕೊಳ್ಳಿಕ್ಕೆ, ನಿನ್ನನ್ನು ಒಡೆಯನನ್ನಾಗಿ ಮಾಡಿಕೊಳ್ಳಿಕ್ಕೆ, ನೀನೇ ನಮ್ಮ ಜೀವನದ ಎಲ್ಲ ಕ್ಷೇತ್ರದಲ್ಲಿ ಒಡೆಯನಾಗಿರುವಂತೆ ನಾವು ಕರ್ತನೆ ಜೀವನ ನಡೆಸೋದಕ್ಕೆ ಸಹಾಯ ಮಾಡು. ನಮ್ಮ ಇಷ್ಟ ಅಲ್ಲಪ್ಪ, ನಾನು ಒಡೆಯನಾಗಿರದೆ, ಅಥವಾ ಸೈತಾನನಿಗೆ ನಾವು ಒಡೆತನವನ್ನು ಕೊಡದೆ, ಅಥವಾ ಮತ್ತೊಬ್ಬ ವ್ಯಕ್ತಿಗೆ ನಾವು ಒಡೆತನ ಕೊಡದೆ, ನಿನಗೆ ಒಡೆತನ ಕೊಟ್ಟು, ಯಜಮಾನಿಕೆಯನ್ನು ನಿನಗೆ ಕೊಟ್ಟು, ನಿನ್ನ ಇಷ್ಟವನ್ನೇ ಲೋಕದಲ್ಲಿ ಮಾಡಿ ಈ ವಾಕ್ಯಕ್ಕೆ ಅನುಗುಣವಾಗಿ ನಡ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಇದನ್ನು ಅಲಕ್ಷ್ಯ ಮಾಡದೇ ಇರುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಈ ದಿವಸ ಅನೇಕ ಜನರು ಸ್ವಾಮಿ, ನಾವು ನಮ್ಮ ಇಷ್ಟಂತೆ ನಡೆದಿದ್ದೇವೆ, ನಮಗೆ ಬರುವಂತೆ ನಮಗನಿಸುವಂತೆ ನಾವು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು ಸ್ವಾಮಿ. ಈ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ತೇವೆ ಸ್ವಾಮಿ. ನಾವು ಕರ್ತನ ರಕ್ಷಣೆಯ ದಿನಗಳಲ್ಲಿ ಹೇಳಿದ ಮಾತುಗಳಿಗೆ ನಾವು ಗಮನಿಸ್ತೇವೆ, ಲಕ್ಷ್ಯ ಕೊಡ್ತೇವೆ, ಇನ್ನೂ ಹೆಚ್ಚು ಲಕ್ಷ್ಯ ಕೊಡ್ತೇವೆ, ಗಮನಿಸ್ತೇವೆ, ಅದರ ಪ್ರಕಾರ ನಡ್ಕೊಳ್ಳುತ್ತೇವೆ. ನಮಗೆ ಸಹಾಯ ಮಾಡಿರಿ, ಕೃಪೆ ಕೊಟ್ಟು ನಡೆಸ್ರಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್ ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಸಹ ಆಶೀರ್ವದಿಸಲಿ. ಧನ್ಯವಾದಗಳು.